ಭದ್ರಾವತಿಯಲ್ಲಿ ಬಡ್ಡಿ ಮಾಫಿಯಾ ಮತ್ತೊಮ್ಮೆ ಅನಾವರಣವಾಗಿದೆ. ಸಾಲ ಪಡೆದ ವ್ಯಕ್ತಿ ಸಾಲಗಾರರ ಕಿರುಕುಳದಿಂದಾಗಿ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಬೋವಿ ಕಾಲೋನಿಯಲ್ಲಿ ನಡೆದಿದೆ. ಭದ್ರಾವತಿಯ ಬೋವಿ ಕಾಲೋನಿ ನಿವಾಸಿ ಅಶೋಕ್ ಎನ್ನುವ ವ್ಯಕ್ತಿ ವಿಷ ಕುಡಿಯುವ ಮುನ್ನ ತನ್ನ ಮೊಬೈಲ್ನಲ್ಲಿ ವಿಡಿಯೋ ಮಾಡಿರುವ ದೃಶ್ಯ ಇದೀಗ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಇಸ್ಪೀಟ್ ಆಡುವ ಜಾಗದಲ್ಲಿ ಸಾಲ ಮಾಡಿದ್ದನ್ನು ಹಿಂತಿರುಗಿಸುವಂತೆ ಜೀವ ಬೆದರಿಕೆ ಹಾಕಲಾಗುತ್ತಿದೆ ಎಂದು ಅಶೋಕ್ ವಿಡಿಯೋದಲ್ಲಿ ಹೇಳಿಕೊಂಡಿದ್ದಾನೆ. ಸಾಲ ವಸೂಲಾತಿಗಾಗಿ ಮನೆ ಬಾಗಿಲಿಗೆ ಬರುವುದಾಗಿ ತಿಳಿಸಿದ ಹಿನ್ನೆಲೆ ನಾನು ಮರ್ಯಾದೆಗೆ ಅಂಜಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವುದಾಗಿ ತಿಳಿಸಿ ವಿಷ ಸೇವಿಸಿರುವ ಅಶೋಕ್ ಇದೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕಾರಣ ಕುಳ್ಳಿ ರಾಜೇಶ, ಅಣ್ಣಪ್ಪ, ಧ್ರುವ, ಆಮೇಲೆ ಪಾಪಣ್ಣ ಅಂದರೆ PC ಮಂಜೇಶ್ವರ್ ತಮ್ಮ. ಇವರು ಇಸ್ಪೀಟ್ ಜಾಗದಲ್ಲಿ ಇಸ್ಪೀಟ್ ಕರ್ಕೊಂಡೋಗಿ ನನಗೆ ಸಾಲ ಕೊಟ್ಟು ತುಂಬ ಹಿಂಸೆ ಕೊಡ್ತಾಯಿದ್ದಾರೆ. ಹಿಂಸೆ ಅಂದರೆ ನನಗೆ ಹೊಡಿತೀನಿ, ಬಡಿತೀನಿ, ನಾನೆಲ್ಲೋದ್ರೂ ಬಿಡ್ತಾಯಿಲ್ಲ, ಸಾಯಿಸ್ತೀನಿ, ನಿನಗೆ ಹೊಡೆದು ಸಾಯಿಸ್ತೀವಿ, ನೀವು ಮನೆ ತೆಗಿತೀವಿ, ಮನೆಗೆ ಬಂದು ಹೇಳ್ತೀವಿ ಅಂತ ಇದ್ದಾರೆ. ಮನೆ ಹತ್ರಲ್ಲ ಬರ್ತಾಯಿದ್ದಾರೆ. ನನಗೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ. ಇವರು ನನಗೂ ಕೊಡಬೇಕು. ನಾನು ವ್ಯವಹಾರ ಮಾಡಬೇಕಾದ್ರೆ ಫಸ್ಟ್ ನಾನು ಬಡ್ಡಿ ವ್ಯವಹಾರ ಮಾಡಬೇಕಾದ್ರೆ ಡೊಳ್ಳ ಸೂರ್ಯ ಅವ್ರನ್ನ ದುಡ್ಡು ಕೊಡಬೇಕು. ನಾನು ಕೇಳ್ತಾ ಇಲ್ಲ, ಅವ್ರ ನನ್ನ ಹತ್ರ ಇಲ್ಲ ಅಂತಾರೆ. ನಾನು ಕೊಡ್ತೀನಿ, ಇವ್ರು ಕೊಡ್ತೀನಿ ಅಂದರೂ ಕೇಳ್ತಾ ಇಲ್ಲ. ಹೊಡಿತೀವಿ, ಬಂದು ಮನೆ ಹತ್ರ ಬಂದು ಮರ ತೆಗಿತೀವಿ ನಿಂದು ಅಂತಾರೆ. ಮರ ಆಳು ನನಗೆ ಇಸ್ಕೊಂಬಿಟ್ಟಿದ್ದೀನಿ, ಕೊಡ್ತೀನಿ ಅಂದರೂ ಕೇಳ್ತಾ ಇಲ್ಲ. ತುಂಬ ತೊಂದರೆ ಕೊಡ್ತಾಯಿದ್ದಾರೆ ನನಗೆ. ನಾನು ಸಾವಿಗೆ ಇವರೇ ಕಾರಣ. ಕುಳ್ಳಿ ರಾಜೇಶ, ಪಾಪಣ್ಣ, ಅಣ್ಣಪ್ಪ, ನಾನು ದುಡ್ಡು ಕೊಡಬೇಕಾದವರು ಇವನು ಡೊಳ್ಳ ಸೂರ್ಯದು. ನೀವೇ ಇವರೇ ನನ್ನ ಕಾರಣ. ಸಾವಿಗೆ ಇವರೇ ಕಾರಣ. ಕುಳ್ಳಿ ರಾಜೇಶ ಉಸ್ಮಾನಲ್ಲಿದ್ದ ಚೆನ್ನಪ್ಪನ ಸೇರ್ಕೊಂಡಿದ್ದೇನೆ. ತುಂಬ ಹಿಂಸೆ ಕೊಟ್ಟಿದ್ದಾರೆ. ಮಾಮೂಲು ಎದುರಿಸ್ತಾರೆ ನನಗೆ. ನನ್ನ ಹತ್ರ ಬರ್ತಾಯಿದ್ದಾರೆ. ಹೇಳಿ ಕಳ್ಸಿ, ಇವತ್ತಿನ ನಾಳೆ ಅಂದ್ರೆ ಬಿಡ್ತಾ ಇಲ್ಲ. ಹೊಡಿತೀನಿ, ಇವತ್ತು ಕೊಟ್ಟಿಲ್ಲ ಅಂದ್ರೆ ಎಷ್ಟು ಇದ್ರು ಹೊಡಿತೀನಿ ಅಂತ ಹೇಳಿದ್ದಾರೆ. ಸಂಜೆ ಎಷ್ಟು ಇದ್ರು ಕೊಟ್ಟಿದ್ರು ಹೊಡಿತೀನಿ ಅಂತ ಹೇಳಿದ್ದಾರೆ. ಮನೆ ಹತ್ರ ಬಂದು ಹೊಡಿತೀನಿ ಅಂತ ನನಗೆ ಆಗಲ್ಲ. ನಾನು ಸಾಯಿಸ್ತೀನಿ, ಹೊಡೆದು ಮರ್ಯಾದೆ ತೆಗಿತೀನಿ ಅಂತ ಮರ್ಯಾದೆ ಕಳ್ಕೊಂಡು ನನಗೆ ಇಷ್ಟ ಇಲ್ಲ. ನನ್ನ ಸಾವಿಗೆ ಇವರೇ ಕಾರಣ. ನಾನು ಆತ್ಮಹತ್ಯೆ ಮಾಡ್ಕೊತಾ ಇದ್ದೀನಿ. ಆತ್ಮಹತ್ಯೆಗೆ ಇವರೇ ಕಾರಣ.